ಕಂಪ್ಲಿ ಮಾರುಕಟ್ಟೆಯಲ್ಲಿ ನೇರಳೆ ಹಣ್ಣದ್ದೇ ಕಾರ್ಬಾರು. ನಗರದಲ್ಲಿ ಗಲ್ಲಿ ಪ್ರಮುಖ ವೃತ್ತಗಳು ಸೇರಿದಂತೆ ಪ್ರಮುಖ ವ್ಯಾಪಾರದ ಮಾರುಕಟ್ಟೆಯಲ್ಲಿ ನೇರಳೆ ಹಣ್ಣದದ್ದೇ ಕಾರುಬಾರು. ಹೌದು, ನೇರಳೆ ಹಣ್ಣನ್ನ ಕಂಡ್ರೆ ನಗರದ ಜನರು ಮೂಗು ಮುರಿಯುತ್ತಿದ್ದ ಕಾಲವಿತ್ತು. ನೇರಳೆ ಹಣ್ಣಿನಲ್ಲೂ ಅಪರೂಪದ ಕಾಯಿಲೆಗಳನ್ನು ಗುಣಪಡಿಸಬಲ್ಲ ಔಷಧಿಯ ಗುಣಗಳಿವೆ ಎಂಬ ವಿಷಯ ತಿಳಿದ ಕೂಡಲೇ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ಜೂನ್ ಹಾಗೂ ಜುಲೈನಲ್ಲಿ ಮಾತ್ರ ಲಭ್ಯವಿರುವ ಕಾರಣ ಹೆಚ್ಚು ಖರೀದಿಸುತ್ತಿದ್ದಾರೆ. ನಗರದಲ್ಲಿ ಗಲ್ಲಿಗಳಲ್ಲಿ ಸಣ್ಣ ಹಣ್ಣಿನ ಅಂಗಡಿಯಿಂದ ಹಿಡಿದು ದೊಡ್ಡ ಹಣ್ಣಿನ ಮಳಿಗೆಗಳಲ್ಲೂ ನೇರಳೆ ಹಣ್ಣು ಮಾರಾಟವಾಗುತ್ತಿದೆ ಎಂದು ಹಣ್ಣಿನ ವ್ಯಾಪಾರಿ ಸೋಮಶೇಖರ್ ತಿಳಿಸಿದ್ದಾರೆ. ಇದು ವ್ಯಾಪಾರ ಯಾವ ರೀತಿ ಸೀಸನ್, ಇವಾಗ ನೇರಳೆ ಸೀಸನ್ ಅಲ್ಲ, ಇವಾಗ ನಿಮಗೆ ಕನಿಷ್ಠ ಎಷ್ಟು ದಿನದಿಂದ ಪ್ರಾರಂಭ ಮಾಡ್ತಿದ್ದೀರಾ? ಇದೀಗ ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಒಂದು ತಿಂಗಳಿಂದ ವ್ಯಾಪಾರ ಚೆನ್ನಾಗಿ ನಡೀತದನ ಏನಾದರೂ? ಮತ್ತು ಇವಾಗ ಸೀಸನ್ ಮತ್ತು ಇದರಲ್ಲೇ ದುಡ್ಕೋಬೋದಲ್ಲ ನೀವೇನಾದರೂ? ಲಾಸ್ ಆಗುತ್ತೆ, ಒಂದಷ್ಟು ಲಾಭ ಆಗುತ್ತೆ, ಹೇಳೋಕ್ಕಾಗಲ್ಲ. ಒಟ್ಟು ಒಂದು ತಿಂಗಳಿಂದ ಎಷ್ಟು ದುಡ್ದಿರ್ಬೋದು ನೀವು ಈ ನೇರಳೆ ಸೀಸನ್ ಒಳಗಡೆ? 3-4 ಸಾವಿರ. ತಮ್ಮ ಹೆಸರು? ಏನು ಕೆಲಸ ಮಾಡ್ತೀರಾ? ನೇರಳೆ ವ್ಯಾಪಾರ ಮಾಡ್ತೀರಾ? Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.